ವಯಸ್ಸಾದಂಥವ್ರಿಗೆ ಕೆಮ್ಮು ಥರ ಕಾಯಿಲೆ, ಬ್ರಾಂಕೈಟಿಸು, ವೀಸಿಂಗು ಇದೆಲ್ಲ ಸ್ಟಾರ್ಟ್ ಆಗಿ ಪಾಪ ತುಂಬ ನರಕ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯವಾಗಿ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ ಸಹ ಇಲ್ಲ. ಇನ್ನೂ ಅನೇಕ ತೊಂದರೆಗಳು ಉಂಟಾಗ್ತಾ ಇದೆ. ಹಂಗಾಗಿ ನಮಗೆ ಈಗಿರೋ ಕಾರ್ಖಾನೆನೇ ಮುಚ್ಚಿಬಿಟ್ರೆ ಒಳ್ಳೆಯದು. ಅದ್ರ ಜೊತೆಲಿ ಇನ್ನು 8 ಲಕ್ಷ ಮೆಟ್ರಿಕ್ ಟನ್ ನಾವು ಏನಾದರೂ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಯಾವ ಒಂದು ಜೀವರಾಶಿ ಸಹ ವಾಸ ಮಾಡೋದಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಗೌರಿಬಿದನೂರು ಎಸಿಸಿ ಸಿಮೆಂಟ್ ಕಾರ್ಖಾನೆ ವಿಸ್ತರಣೆಗೆ ವಿರೋಧಿಸಿ ಪ್ರತಿಭಟನೆ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಪ್ರದೇಶದಲ್ಲಿರುವ ಎಸಿಸಿ ಸಿಮೆಂಟ್ ಕಾರ್ಖಾನೆಯ ಉತ್ಪಾದನಾ ಸಾಮರ್ಥ್ಯವನ್ನು 2.0 ಯಿಂದ 8.0ಗೆ ವಿಸ್ತರಿಸುವ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ಬಣ ಹಾಗೂ ರೈತ ಸಂಘದ ಮುಖಂಡರು ಇಂದು ಕಾರ್ಖಾನೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ದಿನೇಶ್ ಕುಮಾರ್ ಅವರು, ಎಸಿಸಿ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾಗಿ ಸುಮಾರು 15 ವರ್ಷಗಳಿಂದ ಸ್ಥಳೀಯ ಪರಿಸರ ಹಾಗೂ ರೈತರ ಜೀವನಕ್ಕೆ ತೊಂದರೆ ಉಂಟಾಗ್ತಿದೆ ಅಂತ ಆರೋಪಿಸಿದರು. ಕಾರ್ಖಾನೆಯ ಸಮೀಪದಲ್ಲೇ ಶ್ರೀ ಸ್ವಾಮಿ ಶಿವಾನಂದ ಸೇವಾಶ್ರಮ ಪ್ರೌಢಶಾಲೆ ಹಾಗೂ ಎವಿಎನ್ಆರ್ ಪದವಿ ಪೂರ್ವ ಕಾಲೇಜು ಕಾರ್ಯನಿರ್ವಹಿಸ್ತಾ ಇದ್ದು, ಧೂಳು ಮತ್ತು ಮಾಲಿನ್ಯದಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತಿದೆ ಅಂತ ಅವರು ತಿಳಿಸಿದರು. ಸ್ಥಳೀಯ ಜನರ ಹಿತದೃಷ್ಟಿಯಿಂದ ಕಾರ್ಖಾನೆಯ ವಿಸ್ತರಣಾ ಯೋಜನೆಯನ್ನು ತಕ್ಷಣವೇ ಸ್ಥಗಿತಗೊಳಿಸಿ ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಈ ಕುರಿತು ಸ್ಥಳೀಯ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಹಾಗೂ ಸಂಸದರು ಮಧ್ಯಪ್ರವೇಶಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ರೈತ ಸಂಘದ ಮುಖಂಡರು ಹಾಗೂ ಸ್ಥಳೀಯ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಹಳ ಸಾಮಾಜಿಕ ಕಳಕಳಿಯಿಂದ ಹೊಂದಿರತಕ್ಕಂಥ ಶಾಸಕರು ಈ ಒಂದು ಏನು ಪ್ರತಿಭಟನೆ ಇದೆ, ಈ ಕಾರ್ಖಾನೆಯಿಂದ ಆಗ್ತಿರ್ತಕ್ಕಂಥ ಒಂದು ತೊಂದರೆಗಳು, ಈ ಗ್ರಾಮಸ್ಥರದ ಅಹವಾಲನ್ನು ಈ ಪತ್ರಕರ್ತ ಮುಖಾಂತರ ನಾನು ತಿಳಿಯಬಯಸ್ತೇನೆ. ದಯಮಾಡಿ ತಾವು ಈ ಸಾಮಾಜಿಕ ಕಳಕಳಿ ಏನು ತಾವು ಒಳ್ಳೆ ಹೆಸರು ತಗೊಂಡಿದ್ದೀರಾ, ಈ ಕಾರ್ಖಾನೆಯನ್ನು ಮುಚ್ಚಿಸಿ ತಮ್ಮ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಸಭೆ ಮುಖಾಂತರ ನಾನು ಸ್ಥಳೀಯ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಒಳ್ಳೆ ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳು ಅಂತ ಹೇಳ್ಬಿಟ್ಟು ನಾವು ತಿಳಿಪಡ್ತಿದ್ದೀವಿ. ಅದೇ ರೀತಿ ತಾಲೂಕು ದಂಡಾಧಿಕಾರಿಗಳು ಒಳ್ಳೆ ದಂಡಾಧಿಕಾರಿಗಳು ಸಿಕ್ಕಿದ್ದಾರೆ. ಈ ಒಂದು ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಸೇರಿ ಹಾಗೂ ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರು ಸಹ ಅವರು ಪ್ರಾಮಾಣಿಕರಿದ್ದಾರೆ. ಇದ್ರ ಬಗ್ಗೆ ಅವರು ಒಂದು ನಮ್ಮ ಏನಿದೆ ಈ ಪ್ರತಿಭಟನೆ, ಇಲ್ಲಿ ಸ್ಥಳೀಯ ಸಮಸ್ಯೆಗಳ ಗುರುತಿಸಿ ಈ ಕಾರ್ಖಾನೆಯನ್ನು ಮುಚ್ಚಿಸೋದಕ್ಕೆ ಆದಷ್ಟು ಬೇಗ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲನೂ ಒಂದು ಆಶಾಭಾವನದಿಂದ ಇದ್ದೇವೆ. ದಯಮಾಡಿ ಸ್ಥಳೀಯ ಶಾಸಕರೇ, ತಾವು ತುಂಬ ನಾನು ಕೇಳ್ಪಟ್ಟಿದ್ದೀನಿ, ತಾವು ಒಂದು ಸಾಮಾಜಿಕ ಕಳಕಳಿ ಮತ್ತು ಜನಗಳ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಥಳಕ್ಕೆ ಬಂದಿದ್ದೀರಾ. ನೋಡಿ, ನಮ್ಮ ಕಷ್ಟನ ನೋಡಿ, ಇಲ್ಲಿನ ಜನಗಳ ಸಮಸ್ಯೆನ ಆಲಿಸಿ ಆದಷ್ಟು ತಾವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ತುಂಬ ನಂಬಿಕೆ ಇದೆ. ತೊಂಡೆಬಾವಿ ಗ್ರಾಮದವ್ರಿಗೆ ತುಂಬ ನಂಬಿಕೆ ಇದೆ. ಇದನ್ನ ಮಾಡೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸಭೆ ಮುಖಾಂತರ ತಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಶಾಸಕರೇ, ಇಲ್ಲಿನ ಜನಗಳು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ತಾವು ಆದಷ್ಟು ಬೇಗ ಈ ಕಾರ್ಖಾನೆಯನ್ನು ಕ್ಲೋಸ್ ಮಾಡಿ 100 ಎಕರೆ 1000 ಎಕರೆ ಇಂಡಸ್ಟ್ರಿಯಲ್ ಏರಿಯಾಗೆ ನಮ್ಮ ತಾಲೂಕಿನಲ್ಲಿ ಅಕ್ವೈರ್ ಮಾಡಿದ್ದಾರೆ. ಅದು ಮಾಡಿರ್ತಕ್ಕಂಥ ಉದ್ದೇಶ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಉದ್ದೇಶ. ಈ ಕಾರ್ಖಾನೆಗೆ ನಾವು ಇದನ್ನ ಕಾರ್ಖಾನೆನ ಎಲ್ಲೋ ತಗೊಂಡೋಗಿ ಇಲ್ಲಿ ಮುಚ್ಚಿಬಿಡಿ. ಕೈಗಾರಿಕಾ ಪ್ರದೇಶದಲ್ಲಿ 100 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಖಾಲಿ ಬಿದ್ದಿದೆ, ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಬಿಡಿ. ಅಲ್ಲಿಗೆ ಶಿಫ್ಟ್ ಮಾಡಿ ಜನನಿಬಿಡ ಬೀಡೆ ಪ್ರದೇಶದಲ್ಲಿ ದಯವಿಟ್ಟು ಈ ಕಾರ್ಖಾನೆಯನ್ನು ಕ್ಲೋಸ್ ಮಾಡಿ. ನೀವು ಬಂಡವಾಳ ಹಾಕಿದ್ದೀರಿ, ತಗೊಂಡೋಗಿ ಇಂಡಸ್ಟ್ರಿಯಲ್ ಮಾಡ್ಕೊಳ್ಳಿ, ಅಲ್ಲಿ ಯಾರಿಗೂ ತೊಂದರೆ ಇಲ್ಲ. ಆ ಉದ್ದೇಶನೇ ಅದು. ಇಂಥ ದೊಡ್ಡ ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದನೇ ಈ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಒಂದು ಕಾರ್ಖಾನೆಯನ್ನು ಕೈಗಾರಿಕಾ ಪ್ರದೇಶಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಅಂತ ಇದು ಈಗ ಎಸಿಸಿ ಕಾರ್ಖಾನೆ ಇದ್ದು ಅದಾನಿ ಒಂದು ಗ್ರೂಪ್ ಅವರು ಈ ಒಂದು ಕಾರ್ಖಾನೆ ತಗೊಂಡಿದ್ದಾರೆ. ದೇಶದಲ್ಲಿ ನಾನಾ ರೀತಿ ಒಂದು ವಿರೋಧ ಪಕ್ಷಗಳು ಇವತ್ತು ಅದಾನಿ ನರೇಂದ್ರ ಮೋದಿ ಅವರು ಅದಾನಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ನಮ್ಮಲ್ಲಿ ಒಂದು ಅವ್ರ ಅದಾನಿ ಮಾಡ್ತಕ್ಕಂಥ ಒಂದು ಅಕ್ರಮನ ನಾವು ತೋರಿಸ್ತೀವಿ. ನೀವು ಪ್ರತಿಪಕ್ಷಗಳೇನಿದ್ದಾರೆ, ನೀವು ಆಡಳಿತ ಪಕ್ಷದವರು ವಿರುದ್ಧ ಹೋರಾಟ ಮಾಡಿ, ಇಲ್ಲಿನ ಜನರನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿನ ಈ ರೈತರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂದರೆ, ಇಲ್ಲಿ ಪ್ರಮುಖವಾದ ಬೆಳೆ ರೇಷ್ಮೆ ಹಾಗೂ ತರಕಾರಿ ಬೆಳೀತಾ ಇದ್ವಿ. ಈಗ ಈ ಧೂಳಿನಿಂದ ಏನಾಗಿದೆ ಅಂತಂದರೆ, ಆ ರೇಷ್ಮೆ ಸೊಪ್ಪಿನ ಮೇಲೆ ಆ ಧೂಳು ಕೂತು ರೇಷ್ಮೆ ಬೆಳೆ ಬಡ್ದಂಗಾಗಿದೆ. ಈ ಜೀವನಾಡಿಯಾದಂತಹ ತರಕಾರಿ ಸಹ ಇಲ್ಲಿ ಸರಿಯಾದ ರೀತಿಯಾಗಿ ಬರ್ತಾ ಇಲ್ಲ. ಹಾಗೆ ಇವ್ರು ಬಿಡ್ತಕ್ಕಂಥ ವಿಷನಾಲಿನಿಂದ ಮಳೆ ಪ್ರಮಾಣ ಸಹ ಕಡಿಮೆ ಆಗ್ತಾ ಇದೆ.
ಇಲ್ಲಿನ ಸುತ್ತಮುತ್ತ ಬೆಟ್ಟ ಗುಡ್ಡಗಳೆಲ್ಲ ಸೇರಿದೆ, ಕಾಡುಗಳೆಲ್ಲ ಸೇರಿದೆ. ಇಲ್ಲಿನೆಲ್ಲ ಕಾಡುಗಳಲ್ಲಿ ಕಾಡ ನಾಶ ಆಗ್ತಾ ಇದೆ. ಹಾಗೂ ಇಲ್ಲಿ ಬರ್ತಕ್ಕಂಥ ಲಾರಿಗಳಿಂದ ಇಲ್ಲಿ ಹೆಚ್ಚು ಪ್ರಮಾಣದ ಒಂದು ಟ್ರಾಫಿಕ್ ಇದು ತೊಂದರೆ ಆಗ್ತಾ ಇದೆ. ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ, ಮತ್ತು ರಸ್ತೆಗಳು ಹಾಳಾಗ್ತಾ ಇದ್ದಾವೆ. ಗಾಡಿಗಳಲ್ಲಿ ಸುಮಾರು ಮೆಟ್ರಿಕ್ ಟನ್ನುಗಳು, ಸುಮಾರು ಅವರು ಒಂದು ಲಾರಿ ಕೆಪಾಸಿಟಿ 15 ಟನ್ ಇದ್ದರೆ ಇವರು 50 ಟನ್ಗಳು ಹಾಕಿ ರಸ್ತೆ ಎಲ್ಲ ಹಾಳಾಗ್ತಾ ಇದೆ. ಹಾಗೂ ಪ್ರಮುಖವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ಮೇಯ್ನ್ ಈಗ ಶಾಲೆಗೆ ಅಂಟ್ಕೊಂಡಂಗೆ ಒಂದು ಶಾಲೆ ಇದೆ, ಆ ಶಾಲೆ ಮ್ಯಾನೇಜ್ಮೆಂಟ್ಗೆ ಸುಮಾರು ಸತಿ ನಾವು ಮನವಿ ಪತ್ರ ಸಲ್ಲಿಸಿದ್ರು ಸಹ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿಲ್ಲ.